ಸುದೀರ್ಘ ಅವರ ಒಂದು ಧಾರ್ಮಿಕ ಮತ್ತು ಸನ್ಯಾಸತ್ವ ಒಂದು ರೀತಿ ಬಹಳ ಕಠಿಣವಾದಂತಹ ರೀತಿಯಲ್ಲೇ ಬಂದಿದೆ. ಚುಂಚನಗಿರಿನಲ್ಲಿ ಪ್ರಾರಂಭ ಆಗಿ ಈ ಒಂದು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಠದ ಒಂದು ಅಂತ್ಯ ಇದಾಗಿದೆ. ಬಹಳ ಕಷ್ಟ, ಶ್ರಮ ಮತ್ತು ಏನೋ ಒಂದಷ್ಟು ಆಸೆಯನ್ನ ಇಟ್ಕೊಂಡಿದ್ರು. ಒಂದು ಸಂದರ್ಭದಲ್ಲಿ ನಾವು ಒಂದಷ್ಟು ಸಣ್ಣ ಸೇವೆ ಮಾಡುವಂತ ಅವಕಾಶಗಳು ಈ ಕ್ಷೇತ್ರಕ್ಕೆ ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ ಸಿಕ್ಕಿದಂತ ಸಂದರ್ಭದಲ್ಲಿ ಸಹ ನಾನು ಪ್ರಯತ್ನ ಮಾಡಿದ್ದೀನಿ. ಮತ್ತೀಗ ಅವರು ಇನ್ನೂ ಆರೋಗ್ಯವಾಗಿದ್ದಾಗಲೇ ಹೊಸ ನಿಶ್ಚಲಾನಂದ ಸ್ವಾಮೀಜಿಯವ್ರನ್ನ ಜವಾಬ್ದಾರಿಯನ್ನ ಕೊಟ್ಟು ಇದು ನನ್ನ ಕಾಲಕ್ಕೆ ಅಂತ್ಯ ಆಗಬಾರ್ದು ಅನ್ನೋದನ್ನ ಅವರು ಆಲೋಚನೆ ಮಾಡಿ ಮುಂದೆ ಈ ಕ್ಷೇತ್ರ ಒಂದಷ್ಟು ಬೆಳಿಬೇಕು ಅಂತ. ಹಾಗೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಸಹ ಈ ಕ್ಷೇತ್ರದ ಬಗ್ಗೆ ಅಪಾರವಾದಂತ ವಿಶ್ವಾಸವನ್ನ ಪ್ರೀತಿಯನ್ನ ಇಟ್ಕೊಂಡಿದ್ರು. ಅನೇಕ ಬಾರಿ ಇದನ್ನು ಚುಂಚನಗಿರಿಯ ಅಂಗಸಂಸ್ಥೆಯಾಗಿ ಮಾಡ್ಕೋಬೇಕು ಅನ್ನೋದು ಅವರಲ್ಲಿ ಅನೇಕ ಬಾರಿ ಆಲೋಚನೆ ಮಾಡಿದ್ರು. ಅದು ಅನೇಕ ಕಾರಣಾಂತರದಿಂದ ಪ್ರತ್ಯೇಕವಾಗಿ ಉಳಿತು. ಇವತ್ತಿನ ನಿರ್ಮಾಣ ಸ್ವಾಮೀಜಿಯವರು ಸಹ ಅವತ್ತಿನ ಬಾಲಗಂಗಾಧರ ಸ್ವಾಮೀಜಿಯವರು ಏನು ವಿಶ್ವಾಸ ಇಟ್ಟಿದ್ರೋ ಅದೇ ವಿಶ್ವಾಸದಲ್ಲಿ ಚಂದ್ರಶೇಖರನಾಥ್ ಸ್ವಾಮೀಜಿಯವರಿಗೆ ಏನೆಲ್ಲ ಚುಂಚನಗಿರಿ ಒಂದು ಪೀಠದಿಂದ ಗೌರವ ಸಲ್ಲಬೇಕು, ಅವರಿಗೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕು, ಅದನ್ನ ಮಾಡ್ಕೊಂಬಂದಿದ್ರು. ಇವತ್ತು ಈ ಅಂತಿಮ ದರ್ಶನ ನಾವೆಲ್ಲರೂ ಇವತ್ತು ಅನೇಕರು ದೇವೇಗೌಡರು ಬಂದಿದ್ದಾರೆ ಮತ್ತು ಅನೇಕ ಸ್ವಾಮೀಜಿಗಳು ಎಲ್ಲರೂ ದೇಶ ಕೇಂದ್ರ ಮತ್ತು ನಮ್ಮ ಬೇರೆ ಬೇರೆ ಎಲ್ಲ ಮಠದ ಸ್ವಾಮೀಜಿಗಳು ಬಂದಿದ್ದಾರೆ. ಈಗ DK ಶಿವಕುಮಾರ್ ಅವರು ಸಹ ನಾಯಕರು ಬರ್ತಾ ಇದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ಬರಬಹುದು ಅಂತ ಅನ್ಕೊಂಡು ನಾನು ಫೋನ್ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರಿಗೆ ದೇವರು ಒಳ್ಳೆಯ ಆತ್ಮ ಶಾಂತಿಯನ್ನು ಕೋರಿ ಅವರ ಉದ್ದೇಶ ಮುಂದಾರು ಈಡೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.